ಇದು ಬಹಳ ದೊಡ್ಡ ಸುದ್ದಿ ಅನ್ನೋದಕ್ಕಿಂತ ಹೆಚ್ಚಾಗಿ ಬಹಳ ಸೆನ್ಸಿಟಿವ್ ಸುದ್ದಿ. ಸೊ ಬಿ ಕೇರ್ಫುಲ್. ನಾವು ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ, ಏನು ಸ್ಟಿಂಗ್ ಆಪರೇಷನ್ ತೋರಿಸ್ತಾ ಇದೀವಿ ಅನ್ನೋದಕ್ಕೆ, ಸ್ಟಿಂಗ್ ಆಪರೇಷನ್ ಏನು ಮಾಡಿದ್ವಿ, ಎಲ್ಲಿ ಮಾಡಿದ್ವಿ ಅನ್ನೋದಕ್ಕಿಂತ ಮುಂಚೆ ಒಂದು ಸಣ್ಣ ಮಾಹಿತಿ ಕೊಡೋದಿದೆ. ರಾಕೇಶ್ ಸರ್ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಸರ್. ಸಿಂಧೂರ, ಇಲ್ಲಿ ನಮಗೆ ಸ್ಟೋರಿ ಬಂದಾಗ ಏನಂತ ಬಂತು ಈ ಸ್ಟೋರಿ ಅಂದರೆ, ನಮ್ಮ ಫಿಂಗರ್ ಪ್ರಿಂಟ್ಗಳನ್ನೇ ಅಂದರೆ ನೀವು ಡಿಜಿಟಲ್ ಇಂಡಿಯಾದಲ್ಲಿ ಈಗ ಡಿಜಿಟಲೈಸ್ ಸೊಸೈಟಿಯಲ್ಲಿ ನಾವು ಏನನ್ನು ನಮ್ಮ ಐಡೆಂಟಿಫಿಕೇಷನ್ ಆಗಿ ಕೊಡ್ತೀವಿ ಅದು ಅಕ್ಸೆಪ್ಟ್ ಮಾಡುತ್ತೆ. ಅದು ನಾವೇ ಅಂತೆ ಊಹಿಸಿಬಿಟ್ಟು ನಮ್ಮ ಏನು ಅಥೆಂಟಿಕೇಷನ್ ತಗೊಂಡ್ಬಿಟ್ಟು ಆ ಟ್ರಾನ್ಸಾಕ್ಷನ್ಗಳನ್ನು ಅಥೆಂಟಿಕೇಟ್ ಮಾಡುತ್ತೆ ಅನ್ನೋದು ನಮಗೆಲ್ಲರಿಗೂ ಗೊತ್ತು. ನಂಬರ್ 1, ಜಗತ್ತಿನಲ್ಲೇ ರೆವಲ್ಯೂಷನ್ ಥರ ಭಾರತದ ಜನಸಂಖ್ಯೆ ಗೊತ್ತಿದೆ ನಿಮಗೆ, 150 ಕೋಟಿ ಜನರಿಗೆ ಆಧಾರ್ ಕಾರ್ಡ್ಗಳನ್ನು ಮಾಡಿಸಿ ಅದರಲ್ಲಿ ನಮ್ಮ 10 ಬೆರಳಚ್ಚುಗಳನ್ನು ತಗೊಂಡು, ಫಿಂಗರ್ ಪ್ರಿಂಟ್ ಅಂತ ನಾನು ಏನು ಕರಿತೀವಿ ಅದನ್ನು ತಗೊಂಡು, ನಮ್ಮ ಕಣ್ಣಿನ ಐರಿಸ್ ರೆಟಿನಾದ ಒಂದು ನಕ್ಷೆಯನ್ನು ತಗೊಂಡು, ನಮ್ಮ ಮುಖದ ಚರ್ಯೆ ನಮ್ಮ ಫೋಟೋವನ್ನು ತಗೊಂಡ್ಬಿಟ್ಟು ನಮ್ಮ ಐಡೆಂಟಿಫಿಕೇಷನನ್ನು ಭಾರತ ಸರ್ಕಾರ ಸೇಫ್ ಆಗಿ ಇಟ್ಕೊಂಡಿದ್ದೀವಿ, ನಿಮ್ಮ ಎಲ್ಲ ಐಡೆಂಟಿಫಿಕೇಷನ್ಗಳು ಸೇಫ್ ಆಗಿದ್ದಾವೆ, ನೀವು ಇದನ್ನು ನಂಬೋದು, ಇಲ್ಲಿಂದ ಮುಂದೆ ನಾವು ಡಿಜಿಟಲ್ ಇಂಡಿಯಾ ಅನ್ನುವ ಕ್ರಾಂತಿಗೆ ಬರ್ತೀವಿ, ನೀವು ಏನು ಮಾಡಬೇಕಾಗಬೇಕಾದ್ರೂ ನಿಮ್ಮ ತಮ್ಮ ಇಂಪ್ರೆಷನನ್ನು ಕೊಡಬೇಕಾಗತ್ತೆ, ನಿಮ್ಮ ಬೆರಳಚ್ಚನ್ನು ಕೊಡಬೇಕಾಗತ್ತೆ, ನಿಮ್ಮ ಮುಖ ಐಡೆಂಟಿಫಿಕೇಷನ್ ಆಗುತ್ತೆ, ಅದಕ್ಕಿಂತಲೂ ಜಾಸ್ತಿಯ ಏನಾದರೂ ಐಡೆಂಟಿಫಿಕೇಷನ್ ಬೇಕಾಗಿದ್ರೆ ಐರಿಸಲ್ಲಿ ಹೋಗ್ಬಿಟ್ಟು ನಿಮ್ಮ ಕಣ್ಣಿನ ರೆಟಿನಾವನ್ನು ಚೆಕ್ ಮಾಡಿದರೆ ನಿಮ್ಮ ಅಥೆಂಟಿಕೇಷನ್ ಆಗುತ್ತೆ ಅನ್ನುವ ಭರವಸೆ ನಮಗೆಲ್ಲರಿಗೂ ಇದೆ. ನಾವು ಅಷ್ಟೇ ಹೆಮ್ಮೆಯಿಂದ ಇವತ್ತು ನಮ್ಮದು ಒಂದು ಚಿಕ್ಕ ಫೋನನ್ನೂ ಕೂಡ ಫಿಂಗರ್ ಪ್ರಿಂಟ್ ಮುಖಾಂತರ ಬ್ಲಾಕ್ ಮಾಡಿ ಇಟ್ಕೊಂಡಿರ್ತೀವಿ. ಮನೆಯ ಲಾಕರನ್ನು ಕೂಡ ನಾವು ಫಿಂಗರ್ ಪ್ರಿಂಟ್ ಮುಖೇನ ನಾವು ಲಾಕ್ ಮಾಡ್ತೀವಿ. ನೀವೊಂದು ಸೈಟ್ ರಿಜಿಸ್ಟ್ರೇಷನ್ ಅಥವಾ ಯಾವುದಕ್ಕೆ ಹೋಗಬೇಕಾದ್ರೂ ನಿಮ್ಮ ಹೆಬ್ಬೆರಳಿನ ಗುರುತನ್ನು ಕೊಟ್ಬಿಟ್ಟು ಅಥೆಂಟಿಕೇಟ್ ಮಾಡ್ತೀರಿ. ಹೌದು, ಇದು ನಾನೇ ಕೂತ್ಕೊಂಡು ಈ ಒಂದು ಸೈಟನ್ನು ಅಥವಾ ಈ ಒಂದು ನನ್ನ ಜಮೀನನ್ನು ಯಾವುದೇ ಒಂದು ಟ್ರಾನ್ಸಾಕ್ಷನ್, ಅದು ವಿಲ್ ಕಾಪಿ ಇರಲಿ ಏನೇ ಇರಲಿ, ನೀವು ಐಡೆಂಟಿಫಿಕೇಷನ್ ಕೊಡ್ತೀರಿ. ಅದು ಮಾತ್ರ ಅಲ್ಲ, ನಿಮ್ಮ ಬ್ಯಾಂಕ್ ಅಕೌಂಟ್ಗೂ ಕೂಡ ನೀವು ಇವತ್ತು ಆಧಾರನ್ನು ಲಿಂಕ್ ಮಾಡಿರೋದ್ರಿಂದ ನಿಮ್ಮ ಬ್ಯಾಂಕ್ಗಳ ಇರುವ ಆ್ಯಪ್ಗಳು ಕೂಡ ನಿಮ್ಮ ಆಧಾರನ್ನು ಲಿಂಕ್ ಮಾಡಿಕೊಂಡು ಐಡೆಂಟಿಫಿಕೇಷನನ್ನು ಹೆಬ್ಬೆರಳಿನ ನೀವು ಯಾವುದಾದ್ರೂ ಒಂದು ಫಿಂಗರ್ ಪ್ರಿಂಟನ್ನು ಕೊಟ್ಟರೆ ಅದು ಐಡೆಂಟಿಫಿಕೇಷನ್ ಮಾಡಿ ನಿಮ್ಮ ಟ್ರಾನ್ಸಾಕ್ಷನನ್ನು ಅಲೋ ಮಾಡುತ್ತೆ. ಲೀಗಲಿ ಕೂಡ ಒಂದು ಸಲ ನಿಮ್ಮ ಫಿಂಗರ್ ಪ್ರಿಂಟ್ ಅಥೆಂಟಿಕೇಟ್ ಆದಮೇಲೆ ಆ ಟ್ರಾನ್ಸಾಕ್ಷನನ್ನು ನೀವು ನಾನು ಮಾಡಿಲ್ಲ, ಯಾರೋ ಬಂದು ನನ್ನ ಫಿಂಗರ್ ಪ್ರಿಂಟನ್ನು ಡುಪ್ಲಿಕೇಟ್ ಮಾಡಿದ್ರು ಅಂತ ಹೇಳುವ ಸ್ಥಿತಿಯಲ್ಲಿ ನೀವ್ಯಾರೂ ಇಲ್ಲ, ನಾನು ಇಲ್ಲ, ಯಾರೂ ಇಲ್ಲ, ಜಗತ್ತಿನಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ಒನ್ಸ್ FSL ಅಥವಾ ಐಡೆಂಟಿಫಿಕೇಷನ್ ನಂಬರ್ ಏನಿದೆ, ನಿಮ್ಮ ಆಧಾರ್ ಕಾರ್ಡ್ ಏನಿದೆ, ನೀವು ನಿಮ್ಮ ಒಂದು ಹೆಬ್ಬೆರಳಿನ ಗುರುತನ್ನು ಕೊಟ್ಟಾಗ ಅದು ಐಡೆಂಟಿಫಿಕೇಷನ್ ಮಾಡುತ್ತೆ. ಇದೇ ವ್ಯಕ್ತಿಯ ಈ ಮ್ಯಾಚ್ ಆಗುತ್ತಾ ಅಂತ. ಅದು ಮ್ಯಾಚ್ ಆದ ಕೂಡಲೇ ಅದು ಆ ಟ್ರಾನ್ಸಾಕ್ಷನನ್ನು ಐಡೆಂಟಿಫೈ ಮಾಡುತ್ತೆ. ಇದು ಅದೇ ವ್ಯಕ್ತಿ ಕೂತ್ಕೊಂಡು ತನ್ನ ಹೆಬ್ಬೆರಳಿನ ಗುರುತನ್ನು ಕೊಟ್ಬಿಟ್ಟು ಅಥೆಂಟಿಕೇಟ್ ಮಾಡಿದ್ದಾನೆ ಅನ್ನೋದನ್ನು ಕೊಡುತ್ತೆ. ನಮಗೆಲ್ಲರಿಗೂ ಗೊತ್ತು, ಮುಂದೆ ನಾವು ಒಂದು ಇಂಕ್ ಇಟ್ಕೊಂಡು, ಶಾಯಿ ಪ್ಯಾಡ್ ಇಟ್ಕೊಂಡು ಅದರಲ್ಲಿ ನಮ್ಮ ಹೆಬ್ಬೆರಳನ್ನು ಒತ್ತಾ ಇದ್ವಿ. FSL ಹೋದಾಗ ಈ ಹೆಬ್ಬೆರಳು ಏನು ಅಂತ ಕೇಳಿದ್ರೆ, ನೀವು ಯಾವ ರೀತಿಯಾಗಿ ಇದು ಐಡೆಂಟಿಫಿಕೇಷನ್ ಮಾಡುತ್ತೆ, ನಿಮ್ಮ ಗುರುತುಗಳನ್ನು ಹೇಗೆ ಐಡೆಂಟಿಫಿಕೇಷನ್ ಮಾಡುತ್ತೆ ಅಂದರೆ, ಹೆಬ್ಬೆರಳಿನಲ್ಲಿರುವ ನಿಮ್ಮ ಏನಿದೆ ಆ ಒಂದು ಕರ್ವ್ಗಳು ಏನಿದೆ, ಆ ಒಂದು ವೃತ್ತಗಳು, ಕೆಲವರಿಗೆ ಒಂದೊಂದು ರೀತಿಯ ಆ ಗೆರೆಗಳೇನಿರ್ತವೆ ಅದನ್ನು ತೋರಿಸೋದು ಮಾತ್ರ ಅಲ್ಲ, ಆ ಗೆರೆಗಳ ಮಧ್ಯೆ ಇರುವ ಡೆಪ್ತ್ ಅಂದರೆ ಆಳಗಳನ್ನು ಕೂಡ ಅದು ಐಡೆಂಟಿಫಿಕೇಷನ್ ಮಾಡುತ್ತೆ. ಅದಕ್ಕಾಗಿ ನಾವು ನಮ್ಮ ಯಾವುದೇ ಒಂದು ಹೆಬ್ಬೆರಳನ್ನು ಹಾಕಿದಾಗ, ಸಪೋಸ್ ನೀವು ಫಿಂಗರ್ ಪ್ರಿಂಟ್ ಜಾಗದಲ್ಲಿ ಯಾವುದೋ ಒಂದು ಪ್ರಿಂಟ್ ಮಾಡಿದ ಫಿಂಗರ್ ಪ್ರಿಂಟ್ಗಳನ್ನು ತಗೊಂಡೋಗಿ ಅದರ ಮೇಲೆ ಸೆನ್ಸರ್ ಮೇಲೆ ಇಟ್ಟರೆ ಅದು ಅಕ್ಸೆಪ್ಟ್ ಯಾಕೆ ಮಾಡಲ್ಲ ಅಂದರೆ, ಅದು ಆ ಗುರುತುಗಳನ್ನು ಮಾತ್ರ ಪತ್ತೆ ಮಾಡುತ್ತೆ ವಿನಃ ಅದರ ಡೆಪ್ತ್ಗಳು ಎಷ್ಟು ಡೆಪ್ತಲ್ಲಿದ್ದಾವೆ ಅನ್ನೋದನ್ನು ಪತ್ತೆ ಮಾಡಲ್ಲ. ಇಂತಹ ಒಂದು ಸ್ಥಿತಿಯಲ್ಲಿರುವಾಗ ನಾವು ಎಲ್ಲರೂ ಇವತ್ತು ನಂಬುವಂತಹ ಒಂದೇ ಒಂದು ಆಧಾರ್ ಕಾರ್ಡ್ ಏನಿದೆ, ಹೌದು, ಎಲ್ಲದಕ್ಕೂ ನೀವು ಇವತ್ತು ನೀವೊಂದು ಸ್ಮಾಲ್ ಆ್ಯಪ್ಗಳು, ಫುಡ್ ಆ್ಯಪ್ಗಳು ಅಂದರೆ ನೀವು ಚಿಕ್ಕ ಚಿಕ್ಕ ಆ್ಯಪ್ಗಳು ಮೊಬೈಲಲ್ಲಿ ಯೂಸ್ ಮಾಡುವಾಗಲೂ ಅದು ಆಧಾರ್ ಐಡೆಂಟಿಫಿಕೇಷನ್ ಕೇಳುತ್ತೆ, ಆಧಾರ್ ನಂಬರ್ ಕೇಳುತ್ತೆ, ಆಧಾರ್ ನಂಬರಿಂದ ನಿಮ್ಮ ಎಲ್ಲ ಡೇಟಾಗಳನ್ನು ಅದು ವೆರಿಫೈ ಮಾಡುತ್ತೆ. ನೀವು ವೆರಿಫೈ ಮಾಡಿದ ಕೂಡಲೇ ಆ ಒಂದು ಆ್ಯಪ್ ನಿಮ್ಮ ಆಧಾರ್ಗೆ ಕನೆಕ್ಟ್ ಆಗುತ್ತೆ. ಫೋನ್ ನಂಬರಿಂದ ಹಿಡಿದು, ನಮ್ಮ ಇಮೇಲ್ ID ಯಿಂದ ಹಿಡಿದು, ನಿಮ್ಮ
ಡಿಜಿ ಯಾತ್ರಾ ಅಂತ ಹೇಳುವ ನೀವು ಟ್ರಾವೆಲ್ ಮಾಡುವ ಒಂದು ಇದಕ್ಕೂ ಹೋದರೂ ಕೂಡ ಅಲ್ಲಿನೂ ನಿಮ್ಮ ಫಿಂಗರ್ ಪ್ರಿಂಟ್ಗಳನ್ನು ನಿಮ್ಮ ಅಥೆಂಟಿಕೇಶನ್ ಮಾಡುತ್ತೆ. ನಾವು ನಮ್ಮಲ್ಲಿಗೆ ಯಾರಿಗೋ ಬಂದು ಸ್ಟೋರಿಗಳು ಬಂದಾಗ ಹೌದು ಭಾರತ ದೇಶದಲ್ಲಿ ಅದೂ ನಮ್ಮ ಸಿಲಿಕಾನ್ ಸಿಟಿ ಅನ್ನುವ ಬೆಂಗಳೂರಿನಲ್ಲಿ ನಮ್ಮ ಫಿಂಗರ್ ಪ್ರಿಂಟ್ಗಳನ್ನೇ 500 ರೂಪಾಯಿ 1,000 ರೂಪಾಯಿಗೆ ಡುಪ್ಲಿಕೇಟ್ ಮಾಡಿ ಕೊಡ್ತಾರೆ ಅನ್ನುವ ಸ್ಟೋರಿ ನಮ್ಮಲ್ಲಿಗೆ ಬಂದಾಗ ಇದು ಹೇಗೆ ಸಾಧ್ಯ? ಇದು ದಿಗ್ಭ್ರಮೆ ಮಾತ್ರ ಅಲ್ಲ, ನಮಗೆ ಇದು ಅಸಾಧ್ಯ, ಸೈಂಟಿಫಿಕಲಿ ಇದು ಅಸಾಧ್ಯ ಅನ್ನುವ ಮನಸ್ಥಿತಿಯಲ್ಲಿದ್ದ ನಮಗೆ ಈ ಸ್ಟೋರಿಯ ಬೆನ್ನ ಹಿಂದೆ ಹೋಗಿ ಅದನ್ನು ಹುಡುಕುವಂತಹ ಸಾಹಸಕ್ಕೆ ಕೈ ಮಾಡಿದ್ವಿ ನಾವು. ನಂಬರ್ 1, ಇದು ಸಾಧ್ಯನಾ ಅನ್ನೋದಕ್ಕೆ ಎಲ್ಲೆಲ್ಲಿ ನಿಮ್ಮ ಫಿಂಗರ್ ಪ್ರಿಂಟ್ಗಳು ಸಿಗ್ತವೆ, ವೇರ್ ಆಲ್ ನಿಮ್ಮ ಫಿಂಗರ್ ಪ್ರಿಂಟ್ಗಳು ಎಲ್ಲೆಲ್ಲಿ ನೀವು ಕೊಟ್ಟಿರ್ತೀರಿ ಅನ್ನೋದು ನಿಮ್ಗೆಲ್ಲರಿಗೆ ಮನವರಿಕೆ ಇದೆ. ನಂಬರ್ 1, ನಿಮ್ಮ ಆಧಾರ್ ಕಾರ್ಡ್ ಮುಖಾಂತರ ನೀವು ಭಾರತ ಸರ್ಕಾರಕ್ಕೆ ನಿಮ್ಮ 10 ಬೆರಳಿನ ಫಿಂಗರ್ ಪ್ರಿಂಟ್ಗಳನ್ನು ಬೆರಳಚ್ಚನ್ನು ಕೊಟ್ಟಿದ್ದೀರಿ. ಅದಕ್ಕೆ ನೀವು ಹೌದು ನಾನು ಒಪ್ಕೊಂಡ್ಬಿಟ್ಟು ನನ್ನ ಬೆರಳಚ್ಚನ್ನು ಭಾರತ ಸರ್ಕಾರಕ್ಕೆ ಕೊಟ್ಟಿದ್ದೀನಿ ಅನ್ನುವ ಎಗ್ರಿಮೆಂಟ್ ಒಟ್ಟಿಗೆ ಕೊಟ್ಟಿದ್ದೀರಿ. ಅಲ್ಲಿಂದ ನಿಮ್ಮ ಇಡೀ ಏನು ಅಥೆಂಟಿಕೇಶನ್ ಅಂತ ಹೇಳುತ್ತಿದೆ ಎಲ್ಲ ಆ್ಯಪ್ಗಳಿಗೂ ನೀವು ಅಥೆಂಟಿಕೇಶನ್ ಮಾಡ್ತೀರಿ. ಹೌದು ನನ್ನ ಬೆರಳಚ್ಚನ್ನು ಪರೀಕ್ಷಿಸಲು ಇಡೀ ಬ್ಯಾಂಕ್ಗಳಿಗೆ ನಾನು ಎಗ್ರಿ ಮಾಡುವ ಎಲ್ಲ ಆ್ಯಪ್ಗಳಿಗೂ ಕೂಡ ನನ್ನ ಸಮ್ಮತಿ ಇದೆ ಅನ್ನೋ ಎಗ್ರಿಮೆಂಟಿಗೆ ನೀವು ಬರ್ತೀರಿ. ನಂಬರ್ 2, ನೀವು ಯಾವುದೇ ಒಂದು ಡಾಕ್ಯುಮೆಂಟನ್ನು ರಿಜಿಸ್ಟ್ರೇಷನ್ ಮಾಡುವಾಗ ಅಲ್ಲಿ ಕೂಡ ನೀವು ನಿಮ್ಮ ಬೆರಳಚ್ಚುಗಳನ್ನು ಕೊಡ್ತೀರಿ. ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋದರೆ ಎಲ್ಲೂ ಹೋದರೂ ಕೂಡ ನಿಮ್ಮ ಬೆರಳಚ್ಚುಗಳನ್ನು ತಗೋತಾರೆ. ನಂಬರ್ 3, ಕ್ರಿಮಿನಲ್ ಆಕ್ಟಿವಿಟಿಗಳನ್ನು ಮಾಡಿದರೆ ಅಂಥವರನ್ನು ಬಂಧಿಸುವಾಗ ಅಂಥವರನ್ನು ಹಿಡ್ಕೊಂಡಾಗ ಪೊಲೀಸ್ ಸ್ಟೇಷನಲ್ಲಿ ಕೂಡ ಅವರ ಬೆರಳಚ್ಚುಗಳನ್ನು ತಗೊಳ್ತಾರೆ. ಹಲವು ರೀತಿಯಲ್ಲಿ ಸೊಸೈಟಿಯಲ್ಲಿ ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋದರೆ ನಿಮ್ಮ ಬೆರಳಚ್ಚುಗಳು, ಈಗ ಎಂಪ್ಲಾಯೀಸ್ ಅಂತ ಹೇಳಿದರೆ ಈಗ ಎಂಪ್ಲಾಯೀಸ್ ಅಂತ ಹೇಳಿದ ಕೂಡಲೇ ಇಡೀ ಎಂಪ್ಲಾಯೀಸ್ಗಳಿಗೆ ಇವತ್ತು ಒಂದು ಬೆರಳಚ್ಚಿನ ಸಿಸ್ಟಮ್ ಇದೆ ಅವರ ಅಟೆಂಡೆನ್ಸ್ ಹಾಕಲಿಕ್ಕೆ. ಅವರು ಹೋಗ್ಬಿಟ್ಟು ಅವರ ಬೆರಳಚ್ಚನ್ನು ಒಂದು ಮೆಷಿನ್ ಮೇಲೆ ಇಟ್ಟರೆ ಅದು ಐಡೆಂಟಿಫಿಕೇಶನ್ ಮಾಡುತ್ತೆ. ಹೌದು ಇದು ಲಾಗಿನ್, ಹೊರಗಡೆ ಹೋಗುವಾಗ ಲಾಗ್ ಔಟ್ ಅನ್ನೋದು ಇರುತ್ತೆ. ಅಟೆಂಡೆನ್ಸ್ಗೂ ಕೂಡ ಇವತ್ತು ಬೆರಳಚ್ಚಿನ ಸಿಸ್ಟಮ್ ಇದೆ. ಅಲ್ಲಿ ಕೂಡ ಎಂಪ್ಲಾಯೀಸ್ಗಳು ತನ್ನ ಬೆರಳಚ್ಚನ್ನು ತನ್ನ ಎಂಪ್ಲಾಯರ್ಗೆ ಅಂದರೆ ಆ ಕಂಪನಿಗಳಿಗೆ ಕೊಡಲು ಸಮ್ಮತಿಸ್ತಾರೆ, ಇನ್ಕ್ಲೂಡಿಂಗ್ ಗವರ್ಮೆಂಟ್ ಎಂಪ್ಲಾಯೀಸ್. ಈಗ ನಾನು ಹೇಳ್ತೀನಿ ಬೆರಳಚ್ಚನ್ನು ಕೊಟ್ಟಂತಹ ಗವರ್ಮೆಂಟ್ ಎಂಪ್ಲಾಯೀಸ್ ಕೂಡ ಎಷ್ಟು ಸೇಫ್ ಆಗಿರ್ಬೋದು. ತಮ್ಮ ಬೆರಳಚ್ಚುಗಳನ್ನು ಇಟ್ಕೊಂಡು ಯಾರಾದರೂ ಬೇರೆಯವರು ಕೂಡ ಅಂತಹ ಜಡ್ಜ್ಮೆಂಟ್ಗಳನ್ನು ಅಂತಹ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಬಹುದಾ ಅನ್ನೋದನ್ನು ತೋರಿಸ್ಬೇಕು ಅನ್ನೋದಿದೆ ನಮಗೆ. ನಂಬರ್ 1, ಈ ಬೆರಳಚ್ಚುಗಳನ್ನು ಕೂಡ ಡುಪ್ಲಿಕೇಟ್ ಮಾಡಬಹುದೇ? ಯಾವ ರೀತಿಯಾಗಿ ಇದನ್ನು ಡುಪ್ಲಿಕೇಟ್ ಮಾಡ್ತಾರೆ? ಡುಪ್ಲಿಕೇಟ್ ಮಾಡೋದು ಖಾಲಿ 1-1.5 ಸಾವಿರಕ್ಕೆ ಇದು ಅವೈಲೇಬಿಲಿಟಿ ಇರುತ್ತಾ? ಡುಪ್ಲಿಕೇಟ್ ಮಾಡಿದ ಮೇಲೆ ಆ ಬೆರಳಚ್ಚುಗಳನ್ನು ಎಲ್ಲೆಲ್ಲಿ ಯಾವ ರೀತಿಯಾಗಿ ಯೂಸ್ ಮಾಡಬಹುದು, ಯೂಸ್ ಆಗುತ್ತಾ ಅನ್ನುವ ಒಂದು ಭ್ರಮೆ ನಮಗಿತ್ತು. ಇದು ಆಗಲ್ಲ ಅನ್ನೋದಿತ್ತು ನಮಗೆ, ಇಟ್ ಈಸ್ ಇಂಪಾಸಿಬಲ್ ಅನ್ನೋದಿತ್ತು. ಸ್ಟೋರಿ ಬಂದಾಗ ಯಾವುದು ಬಂತಂತ ನಮಗೆ ಅಂದರೆ ರೈತರಿಗೆ ಸಿಗುವ ಫರ್ಟಿಲೈಸರ್ಸ್, ಅಂದರೆ ರೈತರಿಗೆ ಫರ್ಟಿಲೈಸರ್ಸ್ ಆಧಾರ್ ಕಾರ್ಡ್ ಮುಖಾಂತರ ಇವನು ರೈತ, ಇವನಿಗೆ ಇಷ್ಟು ಎಕರೆ ಜಮೀನಿದೆ, ಇವನಿಗೆ ಇಷ್ಟು ರಸಗೊಬ್ಬರಗಳು ಗವರ್ಮೆಂಟ್ ಇಲಾಖೆಗಳಿಂದ ಕೊಡಬೇಕು ಅನ್ನೋದಿರುತ್ತೆ. ಅಂತಹ ಕೇಂದ್ರಗಳಲ್ಲಿ ರೈತರ ಡುಪ್ಲಿಕೇಟ್ ಅಂದರೆ ರೈತರ ಬೆರಳಚ್ಚುಗಳನ್ನೇ ಡುಪ್ಲಿಕೇಟ್ ಮಾಡಿಕೊಂಡು ರೈತ ಅಲ್ಲಿಗೆ ಬರುವ ಮೊದಲೇ ಅವನ ಹೆಸರಲ್ಲಿ ಫರ್ಟಿಲೈಸರ್ಗಳನ್ನು ಮಾರಾಟ ಮಾಡಲಾಗುತ್ತೆ, ಅದನ್ನು ಕಾಳಸಂತೆಯಲ್ಲಿ ಮಾರಲಾಗುತ್ತೆ ಅನ್ನುವ ಸ್ಟೋರಿ ಬರುತ್ತೆ ನಮಗೆ. ನಂಬರ್ 1. ನಂಬರ್ 2, ಇದೇ ರೀತಿಯಾಗಿ ಆಹಾರ ಇಲಾಖೆ ಎಲ್ಲಿ ರೇಷನ್ ಕಾರ್ಡನ್ನು ಇಟ್ಕೊಂಡ್ಬಿಟ್ಟು ಜನರಿಗೆ ಫ್ರೀ ಅಕ್ಕಿ, ನಮ್ಮದು ಭಾಗ್ಯಗಳಿದಾವಲ್ಲ, ಭಾಗ್ಯಗಳಿಂದ ಹಿಡಿದು ಎಲ್ಲದನ್ನು ಸಬ್ಸಿಡಿ ರೇಟಲ್ಲಿ ಮಾರುವಂತಹ ಏನು ಪಡಿತರ ಅಂಗಡಿಗಳೇನಿರ್ತವೆ ಅಲ್ಲಿ ಕೂಡ ಆಧಾರ್ ಕಾರ್ಡಿನ ಮುಖಾಂತರ ಎಲ್ಲರದು ಬೆರಳಚ್ಚುಗಳನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಅವರ ಹೆಸರಿಂದನೇ ಏನು ಅವರಿಗೆ ಸಿಗುವಂತಹ ಅಕ್ಕಿ ಬೇಳೆ ಕಾಳುಗಳನ್ನು ತಗೊಂಡು ಅದನ್ನು ಕಾಲಸಂತೆಯಲ್ಲಿ ಮಾರಲಾಗುತ್ತೆ ಅನ್ನುವ ಸ್ಟೋರಿ ಬರುತ್ತೆ. ಬಟ್ ಇದು ಸ್ಟೋರಿ ನಮಗೆ ಅವರು ತಂದಾಗ ಇದ್ದಿದ್ದು ಇದು ಓನ್ಲಿ ಲಿಮಿಟೆಡ್ ಟು ಒಂದು ಫರ್ಟಿಲೈಸರ್ಸ್ ಮತ್ತು ಒಂದು ಏನು ಆಹಾರ ಪಡಿತರ ಅಂಗಡಿಗಳಲ್ಲಿ ಇಂಥ ರೀತಿಯ ಫ್ರಾಡ್, ಇಂಥ ರೀತಿಯ ಒಂದು ದುರುಪಯೋಗ ಆಗ್ತಾ ಇದೆ ಅನ್ನೋದು. ಬಟ್ ನಮಗೆ ಗೊತ್ತಿತ್ತು ಇದು ಏನಾದರೂ ಸತ್ಯ ಇದ್ದರೆ, ಇದು ಏನಾದರೂ ಆಗುತ್ತೆ ಅನ್ನೋದಿದ್ರೆ, ಇದು ಎಲ್ಲಿಯಾದರೂ ವರ್ಕೌಟ್ ಆಗುತ್ತೆ, ಈ ರೀತಿಯ ಒಂದು ಡುಪ್ಲಿಕೇಟ್ ತಮ್ಮನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಇದು ಒಂದು ಸ್ಕ್ಯಾನರ್ ಮೆಷಿನಲ್ಲಿ ಇದನ್ನೆಲ್ಲ ಮಾಡ್ಬೋದಂತ ಇದ್ದರೆ
ಇದನ್ನು ದುರುಪಯೋಗ ಪಡಿಸ್ಕೊಂಡು ಯಾವ ರೀತಿಯ ಕ್ರಿಮಿನಲ್ ಆಕ್ಟಿವಿಟಿಗಳು ಮಾಡಬಹುದು ಅನ್ನೋದನ್ನು ನಾವು ಚೆಕ್ ಮಾಡ್ತಾ ಹೋದ್ವಿ. ನಂಬರ್ 3, ನಮ್ಮಲ್ಲಿ 150 ಕೋಟಿ ಜನಸಂಖ್ಯೆ ಇರುವ ದೇಶದ ಜನಗಳು ಭಾರತ ಸರ್ಕಾರವನ್ನು ನಂಬಿಬಿಟ್ಟು ಕೊಟ್ಟಂತಹ 10 ಏನು ಬೆರಳಚ್ಚುಗಳಿದಾವಲ್ಲ, ಎಷ್ಟು ಸೇಫ್ ಆಗಿದ್ದಾವೆ, ನಮ್ಮ ಬ್ಯಾಂಕ್ ಅಕೌಂಟ್ಗಳು ಎಷ್ಟು ಸೇಫ್ ಆಗಿದ್ದಾವೆ, ನಮ್ಮ ಲಾಕರ್ಗಳು ಎಷ್ಟು ಸೇಫ್ ಆಗಿದ್ದಾವೆ, ನಮ್ಮ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ಗಳು ಎಷ್ಟು ಸೇಫ್ ಆಗಿದ್ದಾವೆ, ಗೌರ್ಮೆಂಟ್ ಎಂಪ್ಲಾಯೀಸ್ಗಳು ಅಧಿಕಾರಿಗಳು ಮಾಡಿದಂತಹ ಜಡ್ಜ್ಮೆಂಟ್ಗಳು ಸರಿನಾ, ಅದು ಸೇಫಾ? ನಾಳೆ ಇಂಥ ರೀತಿಯಲ್ಲಿ ಬಂದರೆ ಎಲ್ಲರೂ ನಮ್ಮ ಬೆರಳಚ್ಚುಗಳು ಡೂಪ್ಲಿಕೇಟ್ ಆಗಿದ್ದಾವೆ ಅನ್ನುವ ಕ್ಲೈಮ್ ಮಾಡ್ಬೋದಾ? ಅಥವಾ ಇದಕ್ಕೆ ಪರಿಹಾರವಾಗಿ ನೀವು ಕೂತ್ಕೊಂಡು ಏನೇನನ್ನು ನಿಮ್ಮ ಕೈಯಿಂದ ಮಾಡಲಿಕ್ಕೆ ಸಾಧ್ಯ, ಇದನ್ನೆಲ್ಲ ತಡೆಗಟ್ಟಲಿಕ್ಕೆ ನೀವು ಏನು ಮಾಡ್ಬೋದು ಅನ್ನುವ ಜವಾಬ್ದಾರಿಯುತ ಮಾಧ್ಯಮವಾಗಿ ನಾನು ನಿಮಗೆ ಹೇಳ್ಕೊಡ್ಲೇಬೇಕಿತ್ತು. ಇಟ್ಸ್ ಎ ರಿಸ್ಕ್. ಇದರಲ್ಲಿ ನಮ್ಮ ಸ್ಟಿಂಗ್ ಆಪರೇಷನ್ ಮೂಲಕ ಇನ್ವೆಸ್ಟಿಗೇಷನ್ ಟೀಮ್ ಇಳಿದಾಗ ವಿ ನೋ ವಾಟ್ ಆಲ್ ವಿ ಫೇಸ್ಡ್. ಇದರಲ್ಲಿ ಯಾವ ಇಲಾಖೆಗಳು ಬಾಗಿದ್ದಾವೆ ಅನ್ನೋದು ನಮ್ಗೆ ಗೊತ್ತಿದೆ. ಸೇಫ್ ಆಗಿ ಮಾತ್ರ ನೀವು ಇಟ್ಕೊಳ್ಳುವ ಸ್ಥಿತಿಯಲ್ಲಿ ಇವತ್ತಿಲ್ಲ. ಯಾಕಂದರೆ ನಿಮ್ಮ ಎಲ್ಲ ಫಿಂಗರ್ ಪ್ರಿಂಟ್ಗಳು ಇವತ್ತು ಆಧಾರ್ ಕಾರ್ಡ್ಗಳಲ್ಲಿ ಅಚ್ಚಾಗಿ ಹೋಗಿದ್ದಾವೆ. ಏನೇನು ಮಾಡಬಹುದು ಅನ್ನೋದನ್ನು ನಾವು ಹೇಳ್ಕೊಡ್ತೀವಿ. ಅದರೊಟ್ಟಿಗೆ ಇದು ಸಾಧ್ಯನಾ ಅಂತ ನಿಮಗೂ ಈಗಲೂ ಡೌಟ್ ಇದೆ. ಈ ಡೌಟು ನಿಮಗಿಂತ ಜಾಸ್ತಿ ನನಗಿತ್ತು. ಇದು ಅಸಾಧ್ಯ ಅನ್ನೋದನ್ನು ಏನಕ್ಕೆ ನಾನು ಬಳಕೆ ಮಾಡ್ತಾ ಇದ್ದೆ ಅಂದರೆ, ನಾನು ಈ ಸ್ಟೋರಿ ಮಾಡುವ ಮೊದಲು ಇದನ್ನು ಒಂದು 50 ಜನರ ಹತ್ರ ಡಿಸ್ಕಸ್ ಮಾಡಿದೆ, ಟಾಪ್ ಲೆವೆಲ್ ಆಫೀಸರ್ಸ್. ಇದಕ್ಕೆ ಏನು ಇನ್ಚಾರ್ಜ್ ಆಗಿದಂಥ ಅವ್ರ ಹತ್ರನೂ ಮಾತಾಡಿದೆ ನಾನು. ಇದು ಸಾಧ್ಯವೇ ಅನ್ನೋದು. ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. FSL ಡಿಪಾರ್ಟ್ಮೆಂಟ್ನ ಟಾಪ್ ಅವರಿಗೆ ನಾವು ಕೇಳಿದ್ವಿ, ಇಂಥದ್ದು ಸಾಧ್ಯ ಇದೆನಾ ಅಂತ. ಸಾಧ್ಯವೇ ಇಲ್ಲ. ಒಬ್ಬನ ಬೆರಳಚ್ಚು ಕೋಟಿ ಜನರಿಗೂ ಒಬ್ಬರಿಗೆ ಇನ್ನೊಬ್ಬರಿಗೆ ಮ್ಯಾಚ್ ಆಗಲ್ಲ. ಅದನ್ನು ಡೂಪ್ಲಿಕೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಡೂಪ್ಲಿಕೇಟ್ ಮಾಡಿ ಅದನ್ನು ಸ್ಕ್ಯಾನರ್ ಮೂಲಕ ಯೂಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಆಧಾರ್ ಐಡೆಂಟಿಫಿಕೇಷನನ್ನು ಮ್ಯಾಚ್ ಮಾಡಲ್ಲ. ನಮ್ಮದು ತಂತ್ರಜ್ಞಾನ ಹೈಯೆಸ್ಟ್ ಲೆವೆಲಲ್ಲಿ ಇದೆ ಅನ್ನುವ ಕ್ಲೈಮ್ ಮಾಡಿದ ಎಲ್ರಿಗೂ ಇವತ್ತಿನ ಸ್ಟೋರಿ ಇದು ಸಾಧ್ಯ ಮಾತ್ರ ಅಲ್ಲ, ಇಡೀ ದೇಶದ ಜನರಿಗೆ ಲೈವಲ್ಲಿ ನಾವು ಆಪ್ರೇಟ್ ಮಾಡಿ ತೋರಿಸಿದ್ದೆ. ಐ ಡೋಂಟ್ ಥಿಂಕ್ ಸೊ ಎನಿ ಮೀಡಿಯಾ ಇಸ್ ಡನ್ ಟಿಲ್ ಟುಡೇ. ಲೈವಲ್ಲಿ ನಿಮಗೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ಗಳು ಪ್ರತಿಯೊಂದು ರೀತಿಯಲ್ಲಿ ಡೂಪ್ಲಿಕೇಟ್ ಮಾಡಿದಂತಹ ಬೆರಳಚ್ಚಿನಿಂದ ಸಾಧ್ಯ. ಆಧಾರ್ ಐಡೆಂಟಿಫಿಕೇಷನ್ ಡಿಜಿಟಲ್ ಇಂಡಿಯಾದ ಸೇಫ್ ಲಾಕರ್ ಆಗಿರುವಂತಹ ಆಧಾರ್ ಐಡೆಂಟಿಫಿಕೇಷನನ್ನೇ ನಾವು ಇದು ಸಾಧ್ಯ ಅಂತ ಪ್ರೂವ್ ಮಾಡುವ ಸಾಹಸ ಅಲ್ಲ ಇದು. ರಿಯಾಲಿಟಿಯಲ್ಲಿ ಕೂತ್ಕೊಂಡಿದ್ದೀವಿ ನೋಡಿ ನೀವೆಷ್ಟು ಸೇಫ್ ಅಂತ. ಮತ್ತೊಮ್ಮೆ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇದು ಏನು ಮಾಡಬಹುದು ಅಂತ ನಾವು ತೋರಿಸ್ತಾ ಇಲ್ಲ, ಏನು ಮಾಡಿದ್ದಾರೆ, ಏನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದನ್ನ ತೋರಿಸ್ತಾ ಇದ್ದೀವಿ. ಅಟ್ ದ ಸೇಮ್ ಟೈಮ್ ಯಾಕೆ ಇದು ದೇಶದ ಭದ್ರತೆಯ ವಿಚಾರ ಅಂತ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಬರೀ ಇದು ರೇಷನ್ ಕಾರ್ಡ್ಗೋ ಅಥವಾ ರೈತರ ಫರ್ಟಿಲೈಸರ್ಸ್ಗೋ ಸಂಬಂಧಪಟ್ಟಿರುವಂಥ ವಿಚಾರ ಅಲ್ಲ. ಶತ್ರು ರಾಷ್ಟ್ರಗಳು ಭಾರತದ ಯಾವುದೇ ದಾಖಲೆಗಳನ್ನು ಕೂಡ ಬೇಕಾದರೂ ಈ ಥರ ಮಾಡಿಬಿಡಬಹುದು. ಸೊ ಹಾಗಾಗಿ ಇದು ದೇಶದ ಭದ್ರತೆಯ ವಿಚಾರ. ಪವರ್ ಟಿವಿ ಸ್ಟಿಂಗ್ ಆಪರೇಷನ್ ಮಾಡಿದ್ದು ಕೇವಲ ಒಂದು ಜಾಗದಲ್ಲ, 3 ಜಾಗಗಳಲ್ಲಿ. ಅದು ಬಹಳ ರಿಸ್ಕ್ನೊಂದಿಗೆ ಸ್ಟಿಂಗ್ ಆಪರೇಷನ್ ಮಾಡ್ತಾ ಹೋಯಿತು. ಅದ್ರ ಬಗ್ಗೆ ಒಂದಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ ಇದೆ, ನೋಡ್ಕೊಂಡು ಬರೋಣ. ಪವರ್ ಟಿವಿಯಿಂದ 3 ಕಡೆ ಸ್ಟಿಂಗ್ ಆಪರೇಷನ್ ಮಾಡಲಾಯಿತು. ಜನರಿಗೆ ಮೋಸ ಮಾಡೋದಕ್ಕೆ ಫಿಂಗರ್ ಪ್ರಿಂಟ್ಗಳನ್ನ ನಕಲು ಮಾಡ್ತಾರೆ. ಹೌದು, ಒಬ್ಬ ವ್ಯಕ್ತಿಯ ಫಿಂಗರ್ ಪ್ರಿಂಟ್ಗೂ ಮತ್ತೊಬ್ಬ ವ್ಯಕ್ತಿಯ ಫಿಂಗರ್ ಪ್ರಿಂಟ್ಗೂ ವ್ಯತ್ಯಾಸ ಇರುತ್ತೆ. ಎಷ್ಟು ಜನ ಭಾರತೀಯರಿದ್ದೀವೋ ಅಥವಾ ಎಷ್ಟು ಜನ ಇರಿದ್ದೀವೋ, ಯಾರ ಫಿಂಗರ್ ಪ್ರಿಂಟು ಒಂದೇ ತರ ಇರೋದಕ್ಕೆ ಸಾಧ್ಯನೇ ಇಲ್ಲ. ಸಿಲಿಕಾನ್ ಸಿಟಿಯಿಂದ ಫಿಂಗರ್ ಪ್ರಿಂಟು ಥಂಬ್ ಇಂಪ್ರೆಷನ್ಗಳ ಸಿಲಿಕಾನ್ ಸಿಟಿಯಲ್ಲಿ ನಡೀತಾ ಇರೋದು ಇದು. ಸಿಲಿಕಾನ್ ನಿಂದ ಫಿಂಗರ್ ಪ್ರಿಂಟ್ ಥಂಬ್ ಇಂಪ್ರೆಷನ್ ಗಳನ್ನ ಸೃಷ್ಟಿ ಮಾಡ್ತಾರೆ. ಯಾವುದೇ ಭಯ ಭೀತಿ ಇಲ್ಲದೆ ನಕಲಿ ಫಿಂಗರ್ ಪ್ರಿಂಟ್ ಗಳನ್ನ ಮಾಡ್ತಾರೆ. ಕಳ್ಳ ಖದೀಮರಿಗೆ ರಬ್ಬರ್ ಸ್ಟಾಂಪ್ ಶಾಪ್ ಮಾಲೀಕರೇ ಇದಕ್ಕೆ ನೆರವು ಕೊಡ್ತಾರೆ. ಇಡೀ ವ್ಯವಸ್ಥೆಗೆ ಮಾರಕವಾಗ್ತಾ ಇದೆ ನಕಲಿ ಫಿಂಗರ್ ಪ್ರಿಂಟ್. ಸಿಲಿಕಾನ್ ಅನ್ನ ಬಳಸಿಕೊಂಡು ಫಿಂಗರ್ ಪ್ರಿಂಟು ಮತ್ತು ಥಂಬ್ ಇಂಪ್ರೆಷನ್ ಗಳನ್ನ ಸೃಷ್ಟಿ ಮಾಡ್ತಾರೆ. ನನ್ನ ಥಂಬ್ ಇಂಪ್ರೆಷನ್ ಬೇರೆ, ನಿಮ್ಮ ಥಂಬ್ ಇಂಪ್ರೆಷನ್ ಬೇರೆ. ಆದ್ರೆ ನನ್ನ ಥಂಬ್ ಇಂಪ್ರೆಷನ್ ನಿಮ್ಮ ಥಂಬ್ ಇಂಪ್ರೆಷನ್ ಡ್ಯೂಪ್ಲಿಕೇಟ್ ಮಾಡ್ತಾ ಇದ್ದಾರೆ. ಸೊ ನಕಲಿ ಫಿಂಗರ್ ಪ್ರಿಂಟ್ ಜಾಲ ಇದು. ಇದ್ರ ಬಗ್ಗೆ ಎಚ್ಚರಿಕೆ ಇರಲಿ. ಎಲ್ಲಿ ನಡೀತಾ ಇರೋದು? ಬಾಗೇಪಲ್ಲಿ ಪಟ್ಟಣದಲ್ಲಿ ಪವರ್ ಸ್ಟಿಂಗ್ ಆಪರೇಷನ್ ಮಾಡುತ್ತೆ ಮೊದಲು. TAPCMS ನಲ್ಲಿ ಪವರ್ ರಹಸ್ಯ ಕಾರ್ಯಾಚರಣೆಯನ್ನ ನಡೆಸುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬಾಗೇಪಲ್ಲಿ ಪಟ್ಟಣದಲ್ಲಿ ನಡೆದಿರುವಂತಹ ಸ್ಟಿಂಗ್ ಆಪರೇಷನ್ ಇದು. ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘ
ರೈತರಿಗೆ ಸರ್ಕಾರ ನೀಡುವ ಫರ್ಟಿಲೈಸರ್ಗಳಲ್ಲಿ ಮೋಸ ಮಾಡ್ತಾ ಇದ್ದಾರೆ. ರೈತರ ಥಂಬ್ ಇಂಪ್ರೆಷನ್ಗಳನ್ನ ಇವರೇ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಅನ್ನದಾತರ ಇನ್ನೋಸೆನ್ಸ್ ಅನ್ನ ಹೇಗೆಲ್ಲ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ. ರೈತರ ಥಂಬ್ ಇಂಪ್ರೆಷನ್ಗಳನ್ನ ಇವರೇ ಕ್ರಿಯೇಟ್ ಮಾಡಿ ಅಲ್ಲಿನ ಉತ್ಪನ್ನಗಳನ್ನ ಬ್ಲ್ಯಾಕ್ ನಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಫರ್ಟಿಲೈಸರ್ ತಗೊಳಕ್ ಹೋಗುವಂತ ರೈತ, ಇಲ್ಲಪ್ಪ ನಿನ್ನ ಹೆಸರಲ್ಲಿ ಆಲ್ರೆಡಿ ತಗೊಂಡ್ಬಿಟ್ಟಿದ್ಯಾ ಅಂತ ಹೇಳಿದ ತಕ್ಷಣ ಆತ ಕಕ್ಕಾಬಿಕ್ಕಿ ಆಗ್ಬಿಡ್ತಾನೆ. ಇಲ್ಲ ನಾನು ತಗೊಂಡೇ ಇಲ್ವಲ್ಲ ಗೊಬ್ಬರನ, ಯಾರು ತಗೊಂಡ್ರು ನನ್ನ ಹೆಸರಲ್ಲಿ ಅಂತ ತಲೆಗೆ ಹುಳ ಬಿಡ್ಕೊಳ್ಬೇಕು. ಈ ರೀತಿಯಾದಂಥ ಸಂದರ್ಭದಲ್ಲಿ ನಾವಿದ್ದೀವಿ. ಇದು ಬಾಗೇಪಲ್ಲಿ ಪಟ್ಟಣದಲ್ಲಿ ನಡೆದಂತಹ ಸ್ಟಿಂಗ್ ಆಪರೇಷನ್ನ ಕಥೆ.